ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇಲ್ಲಿವರೆಗೂ ನಮ್ಮ ಮನು ಸಂವಿತ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹವನ್ನು ನೀಡಿ. 7ನೇ ತರಗತಿಯ ಅಧ್ಯಾಯ 1 ಪೂರ್ಣಾಂಕಗಳು. ಈ ಅಧ್ಯಾಯದ ಅಭ್ಯಾಸ 1.3ರ ಪ್ರಶ್ನೋತ್ತರಗಳ ವಿಶ್ಲೇಷಣೆಯನ್ನು ಇಂದು ನಾವು ತಿಳಿದುಕೊಳ್ಳೋಣ. ಮುಂದಿನವುಗಳ ಮೌಲ್ಯವನ್ನು ಕಂಡುಹಿಡಿಯಿರಿ. ಈ ಪ್ರಶ್ನೆಗಳನ್ನು ಉತ್ತರಗಳನ್ನು ನಾವು ಇಲ್ಲಿ ನೋಡೋಣ. ಮುಂದಿನವುಗಳ ಮೌಲ್ಯವನ್ನು ಕಂಡುಹಿಡಿಯಿರಿ. ಎ -30 ಭಾಗಾಕಾರ 10 ಅಧಿಕ 10 = -3. ಯಾಕೆ ಯಾಕೆ ಬರುತ್ತೆ ಅಂದರೆ ಇಲ್ಲಿ ಪ್ಲಸ್ ಇರುತ್ತೆ, ಪ್ಲಸ್ ಇಂಟು ಮೈನಸ್ ಆಗುತ್ತೆ ಅಂದಾಗ ಮಾತ್ರ ಇದರ ಭಾಗಲಬ್ಧವು ನಮಗೆ ಸರಿಯಾಗಿ ದೊರೆಯುತ್ತದೆ. ವಿದ್ಯಾರ್ಥಿಗಳೇ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಬಿ 50 ಭಾಗಾಕಾರ -5. ಇಲ್ಲಿ -5 2ರಲ್ಲಿ 1 ಭಾಜ್ಯ ಅಥವಾ ಭಾಜಕ 2ರಲ್ಲಿ 1 ಮೈನಸ್ ಇದ್ದರೆ ವ್ಯವಕಲನ ಚಿಹ್ನೆಯನ್ನು ಒಳಗೊಂಡಿದ್ದರೆ ಭಾಗಲಬ್ಧವು ಕೂಡ ವ್ಯವಕಲನವಾಗಿರುತ್ತದೆ. ಸಿ -36 ಭಾಗಾಕಾರ -9. ಇಲ್ಲಿ +4 ಬರುತ್ತೆ. ಯಾಕೆಂದರೆ ಪ್ಲಸ್ ಇಂಟು ಮೈನಸ್ ಆಗುತ್ತೆ. ಮೈನಸ್ ಆದ ಕಾರಣ ಇಲ್ಲಿ ಏನಾಗುತ್ತೆ, ಭಾಗಲಬ್ಧ ಪ್ಲಸ್ ಬರುತ್ತೆ. ಎರಡೂ ಕಡೆ ಮೈನಸ್ ಇದ್ದಾಗ ಪ್ಲಸ್ ಬರುತ್ತೆ ಭಾಗಲಬ್ಧವು ಅನ್ನೋದನ್ನು ನೆನಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ. ಡಿ -49 ಭಾಗಾಕಾರ 49 = -1. ಇದೇ ರೀತಿಯಾದಂಥ ಉಳಿದ ಪ್ರಶ್ನೆಗಳನ್ನು ನೋಡಿಕೊಳ್ಳಿ. ಇಲ್ಲಿಗೆ ಬರೋಣ. ಈಗ ಈ 13 ಭಾಗಾಕಾರ ಚೌಕಾವರ್ಣ -2 + 1 ಚೌಕಾವರ್ಣ ಕಂಪ್ಲೀಟ್. 13 ಭಾಗಾಕಾರ ಅಂದರೆ -2ರಲ್ಲಿ -1 ಹೋದರೆ -1 = ಭಾಗಲಬ್ಧ -13. ಅದೇ ರೀತಿಯಾದಂಥ ಇವೆರಡು ಸಮಸ್ಯೆಗಳು ಕೂಡ ಅದೇ ರೀತಿಯಾದಂಥ ಉತ್ತರವನ್ನು ಬಯಸುತ್ತವೆ. ನೋಡಿಕೊಳ್ಳಿ ವಿದ್ಯಾರ್ಥಿಗಳೇ. ಮುಂದೆ ನೀಡಿರುವ ಪ್ರತಿ ಎ, ಬಿ ಮತ್ತು ಸಿ ಬೆಲೆಗೆ ಎ ಭಾಗಾಕಾರ (B + C) ಸೇರಲ್ಲ (A ಭಾಗಾಕಾರ B ಕಂಪ್ಲೀಟ್ ಪ್ಲಸ್ A ಭಾಗಾಕಾರ C ಎಂಬುದನ್ನು ಪರಿಶೀಲಿಸಿ. ಅಂದರೆ ಸಹವರ್ತಿ ನಿಯಮ. ಇವನ್ನ ಡಿವೈಡ್ ಮಾಡಿದಾಗ ಅದು ಈ ಪೂರ್ಣಾಂಕಗಳ ಭಾಗಾಕಾರಕ್ಕೆ ಸಂಬಂಧಿಸೋದಿಲ್ಲ ಅನ್ನೋದನ್ನು ನಾವಿಲ್ಲಿ ತೋರಿಸಬೇಕಾಗಿರುತ್ತೆ. ಇಲ್ಲಿ ಎ ಸಮಸ್ಯೆಯನ್ನು ಕೊಟ್ಟಿದ್ದಾರೆ. A = 12, B = -4, C = 2 ಕೊಟ್ಟಾಗ ನಾವು ಆ ಬೆಲೆಗಳನ್ನು ಇಲ್ಲಿ ತುಂಬಿಕೊಳ್ಳೋಣ. ಎ ಇದ್ದಲ್ಲಿ +12 ಭಾಗಾಕಾರ, ಬಿ ಇದ್ದಲ್ಲಿ -4 + 2 ಕಂಪ್ಲೀಟ್ ಚೌಕಾವರ್ಣವನ್ನು ಹಾಕಲಾಗಿದೆ. ನಾವು 12 ಭಾಗಾಕಾರ -4 + 12 ಭಾಗಾಕಾರ 2. ನೋಡಿ, 12 4ರಲ್ಲಿ 2 ಹೋದರೆ -2. ಇನ್ನು 4 3ಲೆ 12 ಪ್ಲಸ್ ಮೈನಸ್ ಇದೆ. ಮೈನಸ್ ಇದ್ದಕ್ಕಾಗಿ ಇಲ್ಲಿ ಭಾಗಲಬ್ಧವು ಮೈನಸ್ ಬರುತ್ತೆ. 12 2 6ಲೆ 12 + 6. ಇಲ್ಲಿ ನೋಡಿ, 2 6ಲೆ 12 -6 ಬರುತ್ತೆ. ಇಲ್ಲಿ 6 ಒಳಗೆ 3 ಕಳೆದ್ರೆ +3 ಬರುತ್ತೆ. ಅಂದರೆ ಸೇರೋದಿಲ್ಲ ಅನ್ನೋದನ್ನು ನಾವಿಲ್ಲಿ ತೋರಿಸ್ಕೊಡ್ಬೇಕಾಗುತ್ತೆ. ಅದೇ ರೀತಿ ಬಿ ಸಮಸ್ಯೆಯನ್ನು ನೋಡಿ, ಇಲ್ಲಿ ಬಿಡಿಸಲಾಗಿದೆ. ಎ ಬೆಲೆ ಮತ್ತು ಬಿ ಸಿ ಬೆಲೆಗಳನ್ನು ತುಂಬಲಾಗಿದೆ. ಇಲ್ಲಿ ಉತ್ತರವು ಕೂಡ ಇಲ್ಲಿಯೂ ಕೂಡ ಉತ್ತರ ಏನಾಗೋದಿಲ್ಲ, ಸೇರೋದಿಲ್ಲ, ಅಂದರೆ ಸಮ ಬರೋದಿಲ್ಲ. ಇಟ್ ಈಸ್ ನಾಟ್ ಈಕ್ವಲ್ ಟು LHS ಆ್ಯಂಡ್ RHS. ಮೂರನೇ ಪ್ರಶ್ನೆ, ಖಾಲಿ ಸ್ಥಳ ತುಂಬಿರಿ. ಅಂದರೆ ಇಲ್ಲಿ ನೋಡಿ ವಿದ್ಯಾರ್ಥಿಗಳು ನೋಡ್ಕೊಳ್ಳಿ, 369 ಭಾಗಾಕಾರ ಡ್ಯಾಶ್ ಕೊಟ್ಟಿದ್ದಾರೆ. ಭಾಗಲಬ್ಧ 369 ಇದ್ದಾಗ ಇಲ್ಲಿ +1 ಬರುತ್ತೆ. ಇಲ್ಲಿ -75 ಭಾಗಾಕಾರ ಭಾಗಲಬ್ಧ ಡ್ಯಾಶ್ ಇದೆ. ಭಾಗಲಬ್ಧ -1 ಇದ್ದಾಗ ಇಲ್ಲಿ +75 ಬರುತ್ತೆ. ಇದೇ ರೀತಿಯಾದಂಥ ಈ ಉಳಿದ ಸಮಸ್ಯೆಗಳಿಗೂ ಆನ್ಸರ್ಗಳನ್ನು ಬರೆಯಲಾಗಿದೆ. ನೋಡಿ ವಿದ್ಯಾರ್ಥಿಗಳೇ, ನೋಡಿ ಇಲ್ಲಿ -87, -10, -48, +12 ಇದೇ ರೀತಿ ಉತ್ತರಗಳು ಬರುತ್ತವೆ. ಅವುಗಳನ್ನು ನಾವು ಡಿವೈಡ್ ಮಾಡಿದಾಗ ನಮಗೆ ಸರಿಯಾದಂಥ ಉತ್ತರಗಳು ಕ್ಲಿಯರಿಫೈ ಆಗುತ್ತವೆ. ಪ್ರಶ್ನೆ 4, ಎ ಭಾಗಾಕಾರ ಬಿ = -3 ಆಗುವಂತೆ 5 ಜೊತೆ ಪೂರ್ಣಾಂಕ ಎ ಬಿಗಳನ್ನು ಬರೆಯಿರಿ ಅಂತ ಒಂದು ಜೊತೆ
ಅಂದರೆ ಮಾದರಿಯನ್ನು ಕೊಟ್ಟಾರ 6, -2 ಅಂದರೆ ಇವು 2. ಏಕೆಂದರೆ 6ನ್ನು -2 ಹತ್ರ ಭಾಗಾಕಾರ ಮಾಡಿದಾಗ ಉತ್ತರ -3 ಬರುತ್ತೆ. ಹಾಗೆ ನಮ್ಮದು ಮೊದಲನೇ ಜೊತೆ ಪೂರ್ಣಾಂಕ -9 ಮತ್ತು 3. ಈ 3ನ್ನು -9ನ್ನು 3ರಿಂದ ಭಾಗಾಕಾರ ಮಾಡಿದಾಗ ಉತ್ತರ -3 ಬರುತ್ತೆ. ಅಂದಲ್ಲಿ -9 ಮತ್ತು 3. ಹಾಗೆ ಎರಡನೇದರಲ್ಲಿ 12ನ್ನು -4 ಹತ್ರ ಭಾಗಾಕಾರ ಮಾಡಿದಾಗ ಉತ್ತರ -3 ಬರುತ್ತೆ. 12 ಮತ್ತು 4. ಮೂರನೇದರಲ್ಲಿ -3ನ್ನು +1ರಿಂದ ಭಾಗಾಕಾರ ಮಾಡಿದಾಗ ಉತ್ತರ -3 ಬರುತ್ತೆ. -3 ಮತ್ತು 1. ನಾಲ್ಕನೇದು 15ನ್ನು -5ರಿಂದ ಭಾಗಾಕಾರ ಮಾಡಿದಾಗ ಉತ್ತರವು -3 ಬರುತ್ತೆ. 15 ಮತ್ತು 5. ಐದನೇದ್ದು 30ನ್ನು -10ರಿಂದ ಭಾಗಾಕಾರ ಮಾಡಿದಾಗ -3 ಬರುತ್ತೆ. 30 ಮತ್ತು 5. ಇವು 5 ಅಲ್ಲ ವಿದ್ಯಾರ್ಥಿಗಳೇ, ನೀವು ಹೆಚ್ಚಿನ ಉದಾಹರಣೆಗಳನ್ನು ನೀವೇ ಸ್ವತಃ ಬಿಡಿಸ್ಕೊಳ್ಬೋದು. ಈಗ 5ನೇ ಪ್ರಶ್ನೆ, ಮಧ್ಯಾಹ್ನ 12 ಗಂಟೆಗೆ ಉಷ್ಣತೆಯು 0ಯಿಂದ ಮೇಲೆ 10 ಡಿಗ್ರಿ ಸೆಲ್ಸಿಯಸ್ ಇತ್ತು. ನೋಡಿರಿ, ಅರ್ಥ ಮಾಡ್ಕೊಳ್ಳಿ. ಮಧ್ಯಾಹ್ನ 12 ಗಂಟೆಗೆ 0ಯಿಂದ 10 ಡಿಗ್ರಿ ಸೆಲ್ಸಿಯಸ್ ಇತ್ತು. ಮಧ್ಯರಾತ್ರಿವರೆಗೆ ಪ್ರತಿ ಗಂಟೆಗೆ 2 ಡಿಗ್ರಿ ಸೆಲ್ಸಿಯಸ್ ಅಂತ ಇಳಿಕೆಯಾದರೆ ಯಾವ ಸಮಯದಲ್ಲಿ ಉಷ್ಣತೆಯು 0ಗಿಂತ ಕೆಳಗೆ 8 ಡಿಗ್ರಿ ಸೆಲ್ಸಿಯಸ್ ಆಗಬಹುದು? ಮಧ್ಯರಾತ್ರಿಯಲ್ಲಿ ಉಷ್ಣತೆ ಎಷ್ಟಿರುತ್ತದೆ? ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಇದನ್ನು ಸ್ಟೇಟ್ ಎನಿಸಬೇಕಿತ್ತು. ಇಲ್ಲಿ ನಮಗೆ ಜಲಕ್ಕಾಗಿ ಈ ರೀತಿ ತೊಗೊಂಡಿದ್ದೇವೆ. 0ಯಿಂದ 12 10 ಡಿಗ್ರಿ ಸೆಲ್ಸಿಯಸ್ ಮಧ್ಯಾಹ್ನ 12 ಗಂಟೆಗಿತ್ತು. PM ಈ 12 PM ಅದೇನು ಮಾಡುತ್ತೆ, ಪ್ರತಿ ಗಂಟೆಗೆ 2 ಡಿಗ್ರಿ ಸೆಲ್ಸಿಯಸ್ ಮೈನಸ್ ಆಗುತ್ತಾ ಹೋಗುತ್ತೆ. ಅಂದರೆ 10 ಇದ್ದಿದ್ದು ಮತ್ತು 11 ಗಂಟೆಗೆ ಏನಾಗುತ್ತೆ, 1 ಗಂಟೆಗೆ 8 ಡಿಗ್ರಿ ಸೆಲ್ಸಿಯಸ್, 2 ಗಂಟೆಗೆ ಮತ್ತೆ 6 ಡಿಗ್ರಿ ಸೆಲ್ಸಿಯಸ್, 3 ಗಂಟೆಗೆ 4 ಡಿಗ್ರಿ ಸೆಲ್ಸಿಯಸ್, 4 ಗಂಟೆಗೆ 2 ಡಿಗ್ರಿ ಸೆಲ್ಸಿಯಸ್, 5 ಡಿಗ್ರಿಗೆ 0 ಡಿಗ್ರಿ ಸೆಲ್ಸಿಯಸ್, 6 ಗಂಟೆಗೆ ಸಾಯಂಕಾಲ 6 ಗಂಟೆಗೆ -2 ಡಿಗ್ರಿ, 7 ಗಂಟೆಗೆ -4 ಡಿಗ್ರಿ, 8 ಗಂಟೆಗೆ -6 ಡಿಗ್ರಿ, 9 ಗಂಟೆಗೆ -8 ಡಿಗ್ರಿ. ಅಂದರೆ ಇಲ್ಲಿ 0ಯಿಂದ ಕೆಳಗೆ 8 ಡಿಗ್ರಿ ಸೆಲ್ಸಿಯಸ್ ಎಷ್ಟು ಗಂಟೆಗೆ ಆಗುತ್ತೆ? 9 ಗಂಟೆಗೆ, 9 PM-ಗೆ, ಅಂದರೆ 9 ಗಂಟೆಗೆ ಆಗುತ್ತೆ. ಇನ್ನು 10 ಗಂಟೆಗೆ -10 ಡಿಗ್ರಿ ಸೆಲ್ಸಿಯಸ್, 11 ಗಂಟೆಗೆ -12 ಡಿಗ್ರಿ ಸೆಲ್ಸಿಯಸ್, 12 ಗಂಟೆಗೆ -14 ಡಿಗ್ರಿ ಸೆಲ್ಸಿಯಸ್. ಅಂದರೆ ಈ ಉತ್ತರ ಮಧ್ಯರಾತ್ರಿಯಲ್ಲಿ ಉಷ್ಣತೆ ಎಷ್ಟಿರುತ್ತದೆ? -14 ಡಿಗ್ರಿ ಸೆಲ್ಸಿಯಸ್, -14 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ವಿದ್ಯಾರ್ಥಿಗಳೇ. ಈಗ ಪ್ರಶ್ನೆ ಸಂಖ್ಯೆ 6 ನೋಡೋಣ. ಒಂದು ತರಗತಿಯ ಪರೀಕ್ಷೆಯಲ್ಲಿ ಪ್ರತಿ ಸರಿ ಉತ್ತರಕ್ಕೆ +3 ಅಂಕ ಮತ್ತು ತಪ್ಪು ಉತ್ತರಕ್ಕೆ -2 ಅಂಕ ಮತ್ತು ಪ್ರಯತ್ನಿಸದ ಪ್ರಶ್ನೆಗಳಿಗೆ ಯಾವುದೇ ಅಂಕವನ್ನು ನೀಡುವುದಿಲ್ಲ. ಇದರೊಳಗೆ ಪ್ರಶ್ನೆಗಳದಾವ. ಮೊದಲನೇದು ರಾಧಿಕಾ 20 ಅಂಕ ಗಳಿಸಿದಳು. ಅವಳು 12 ಸರಿ ಉತ್ತರ ನೀಡಿದರೆ ಎಷ್ಟು ಪ್ರಶ್ನೆಗಳನ್ನು ತಪ್ಪಾಗಿ ಉತ್ತರಿಸಿದಳು? ಹಾಗೆ ಎರಡನೇದು ಮೋಹಿನಿ ಈ ಪರೀಕ್ಷೆಯಲ್ಲಿ -5 ಅಂಕ ಗಳಿಸಿರುತ್ತಾಳೆ. ಆದಾಗ್ಯೂ ಅವಳು 7 ಸರಿ ಉತ್ತರ ನೀಡಿರುತ್ತಾಳೆ. ಎಷ್ಟು ಪ್ರಶ್ನೆಗಳನ್ನು ಅವಳು ತಪ್ಪಾಗಿ ಉತ್ತರಿಸಿದಳು? ಇದನ್ನು ನೋಡೋಣ. 6ರಲ್ಲಿ ಮೊದಲನೇ ಪ್ರಶ್ನೆ ಉತ್ತರ ನೋಡಿರಿ. 1 ಸರಿ ಉತ್ತರಕ್ಕೆ ನೀಡಿದ ಅಂಕ ಅವರೆಷ್ಟು? +3. ಆದ್ದರಿಂದ 12 ಸರಿ ಉತ್ತರಗಳಿಗೆ ನೀಡಿದಂಥ ಅಂಕ 3 ಗುಣಾಕಾರ 12 36. ಆದರೆ ರಾಧಿಕಾಳು ಗಳಿಸಿರುವ ಅಂಕ ಎಷ್ಟಪ್ಪ ಅಂದರೆ 20 ಅಂಕಗಳನ್ನು ಅವಳು ಗಳಿಸಿದಾಳ. ಹಾಗಿದ್ರೆ ತಪ್ಪು ಉತ್ತರಗಳಿಗೆ ಗಳಿಸಿದ ಅಂಕ ಎಷ್ಟಪ್ಪ ಅಂದ್ರೆ 20ರಲ್ಲಿ -36 =-16. -36 ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳು ಇಲ್ಲಿ. ಅದಕ್ಕೆ ಅಂದರೆ ನಮಗೆ ಅವು ಎಷ್ಟು ಅಂಕ ಮೈನಸ್ ಅದು ಅನ್ನೋದು ಗೊತ್ತಾಗಬೇಕಾದ್ರೆ 20ರಲ್ಲಿ -36 ಮಾಡಿದಾಗ ನಮಗೆ -16 ದೊರೆಯುತ್ತೆ. ಆದ್ದರಿಂದ ಒಂದು ತಪ್ಪು ಉತ್ತರಕ್ಕೆ ನೀಡಿದ ಅಂಕ -2 ಆದರೆ ತಪ್ಪು ಉತ್ತರಗಳ ಸಂಖ್ಯೆ -16 ಡಿವೈಡೆಡ್ ಬೈ -2 ಅಂದರೆ 2 × 16. ಯಾಕಂದರೆ ಮೈನಸ್ ಚಿಹ್ನೆ ಇರುತ್ತೆ. ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ. ಆವಾಗ ಇದು ಪೂರ್ತಿ ನಿಶೇಷವಾಗಿ ಭಾಗ ಹೋಗುತ್ತೆ. ಅದಕ್ಕೆ ಇಲ್ಲಿ ಪ್ಲಸ್ ಭಾಗಲಬ್ಧ +8 ಬರುತ್ತೆ. ಇನ್ನು ಎರಡನೇ ಪ್ರಶ್ನೆ, ಮೋಹಿನಿ -5 ಅಂಕವನ್ನು ಗಳಿಸಿದಾಗ ಅವಳು ತಪ್ಪು ಉತ್ತರಗಳ ಸಂಖ್ಯೆಯನ್ನು ಕಂಡುಹಿಡಿ ಅಂದಾರ. ಈಗ ನೋಡೋಣ. 7 ಸರಿ ಉತ್ತರಗಳಿಗೆ ನೀಡಿದ ಅಂಕ 7 ಗುಣಾಕಾರ 3 21 ಅಂಕಗಳು. ಮೋಹಿನಿಯು ಗಳಿಸಿದ ಅಂಕ -5. ತಪ್ಪು ಉತ್ತರಗಳಿಗೆ ಪಡೆದ ಅಂಕ -5 -21 =-26. ಅವಳು ಟೋಟಲ್ ಗಳಿಸಿದ ಅಂಕದಲ್ಲಿ ಮೈನಸ್ ಆಗಿದ್ದು ಎಷ್ಟಪ್ಪ ಅಂದ್ರೆ 26 ಅಂಕಗಳು ಮೈನಸ್ ಆಗಿದ್ದಾವೆ. ಅಂದಲ್ಲಿ ಅವಳಿಗೆ
-5 ಅಂಕ ಬಂದಿದೆ. ಒಂದು ತಪ್ಪು ಉತ್ತರಕ್ಕೆ ನೀಡಿದ ಅಂಕ -2 ಆದರೆ ಆದ್ದರಿಂದ ತಪ್ಪು ಉತ್ತರಗಳ ಸಂಖ್ಯೆ -26 ಡಿವೈಡೆಡ್ ಬೈ -2. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಅದಕ್ಕೆ ಇಲ್ಲಿ ಮೈನಸ್ ನಂತರ ಪ್ಲಸ್ಗೆ ಭಾಗಾಕಾರ ಮಾಡಿದಾಗ ಏನಾಗುತ್ತೆ -+13 ಬರುತ್ತೆ. ಯಾಕೆಂದರೆ ಪ್ಲಸ್ ಇಂಟು ಮೈನಸ್ ಆದಾಗ -26 ದೊರೆಯುತ್ತೆ. ಆವಾಗ ನಿಶೇಷವಾಗಿ ಭಾಗ ಹೋಗುತ್ತೆ. ಅದಕ್ಕೆ +13. ಇದು ಮೋಹಿನಿಯು ತಪ್ಪು ಉತ್ತರಗಳ ಸಂಖ್ಯೆ ಉತ್ತರಿಸಿರುವಂಥ ಸಂಖ್ಯೆ. ಪ್ರಶ್ನೆ ಸಂಖ್ಯೆ 7. ಒಂದು ಎಲಿವೇಟರ್ ಪ್ರತಿ ನಿಮಿಷಕ್ಕೆ 6 ಮೀಟರ್ ವೇಗದಲ್ಲಿ ಗಣಿಯೊಳಗೆ ಇಳಿಯುತ್ತದೆ. ಅದು ನೆಲಮಟ್ಟದ ಮೇಲೆ 10 ಮೀಟರ್ನಿಂದ ಇಳಿಯಲು ಪ್ರಾರಂಭಿಸಿದರೆ -350 ಮೀಟರ್ ತಲುಪಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ಈ ಪ್ರಶ್ನೆಗೆ ಉತ್ತರವನ್ನು ಇಲ್ಲಿದೆ ನೋಡಿ ಆನ್ಸರ್. ಎಲಿವೇಟರ್ ಪ್ರತಿ ನಿಮಿಷಕ್ಕೆ ಗಣಿಯೊಳಗೆ ಇಳಿಯುವ ವೇಗ 6 ಮೀಟರ್. ಅಂದರೆ ಪ್ರತಿ ನಿಮಿಷಕ್ಕೆ 6 ಮೀಟರ್ ಹೋಗುತ್ತೆ ಒಳಗೆ. ನೆಲಮಟ್ಟದ ಮೇಲೆ ಎಲಿವೇಟರ್ 10 ಮೀಟರ್ ಮೇಲಿದೆ. ಅಂದರೆ ನೆಲದಿಂದ ಮೇಲೆ 10 ಮೀಟರ್ ಇದೆ. ಇಲ್ಲಿಂದ ಅದು -350 ಮೀಟರ್ ಆಳಕ್ಕೆ ತಲುಪಲು ತೆಗೆದುಕೊಳ್ಳುವ ಸಮಯ ಎಷ್ಟಪ್ಪ ಅಂದ್ರೆ ಗೊತ್ತಿಲ್ಲ, ಕಂಡುಹಿಡಿಯಬೇಕಾಗಿದೆ. ಈಗ ಉತ್ತರಕ್ಕೆ ಹೋಗೋಣ. ಎಲಿವೇಟರ್ ನೆಲದ ಮೇಲಿಂದ -350 ಮೀಟರ್ ಆಳದವರೆಗೂ ಕ್ರಮಿಸಿದ ದೂರ 10 ಮೀಟರ್. ಯಾಕಂದರೆ ನೆಲದ ಮೇಲೆ 10 ಮೀಟರ್ ಇದೆ. 10 ಮೀಟರ್ ಪ್ಲಸ್ 350 ಮೀಟರ್. 350 ಮೀಟರ್ ಒಟ್ಟು ಎಷ್ಟು ಮೀಟರ್ ಆಯಿತು? 360 ಮೀಟರ್. ಅಂದರೆ ಎಲಿವೇಟರ್ ಕ್ರಮಿಸಿದಂಥ ದೂರ ಒಟ್ಟು ದೂರ 360 ಮೀಟರ್. ಆದ್ದರಿಂದ 6 ಮೀಟರ್ಗೆ 1 ನಿಮಿಷವಾದರೆ 360 ಮೀಟರ್ಗೆ ಎಷ್ಟು ಅನ್ನೋದನ್ನು ಕಂಡುಹಿಡಿಯೋಣ. 360 ಡಿವೈಡೆಡ್ ಬೈ 6. 6 ಒಂದಲೇ 6 ಆರಲೇ 0ಗೆ 0. ಅಂದರೆ ಸುಮಾರು ಭೂಮಿಯ ಆಳಕ್ಕೆ ಸುಮಾರು -350 ಮೀಟರ್ ಆಳಕ್ಕೆ ಹೋಗಬೇಕಾದ್ರೆ ಈ ಎಲಿವೇಟರ್ 60 ನಿಮಿಷಗಳು ಅಥವಾ 1 ಗಂಟೆಯನ್ನು ತೆಗೆದುಕೊಳ್ಳುತ್ತದೆ. ಇಲ್ಲಿವರೆಗೂ ನಮ್ಮ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಮತ್ತೇನಾದರೂ ಇಂಥ ವಿಡಿಯೋಗಳ ಅವಶ್ಯಕತೆ ಇದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.